ಪೆಟ್ರೋಲ್ ಹಾಗೆ ಡೀಸೆಲ್ ದರವನ್ನ ಏರಿಸಿ ರಾಜ್ಯ ಸರ್ಕಾರ ರಾಜ್ಯದ ಜನರಿಗೆ ಶಾಕ್ ಅನ್ನ ಕೊಟ್ಟಿದೆ. ಈ ಬೆಲೆ ಏರಿಕೆಯನ್ನ ಖಂಡಿಸಿ ಬಿಜೆಪಿಯ ನಾಯಕರು ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆಯನ್ನ ಮಾಡಿದೆ. ಜೊತೆಗೆ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಬಿಜೆಪಿ ವತಿಯಿಂದ ಹೋರಾಟವನ್ನ ಮಾಡಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಶವ ಸಂಸ್ಕಾರವನ್ನ ಮಾಡಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗಾಗಿ ಬೆಲೆ ಏರಿಕೆ ಮಾಡಿದ್ದಾರೆ ಅಂತ ಹೇಳಿ ಕಿಡಿಕಾರ್ತಿದ್ದಾರೆ. ಸಾಲ ಮಾಡಿ ಕರ್ನಾಟಕದ ಜನರನ್ನ ಸೂಲಕ್ಕೇರಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದಿದ್ದಾರೆ. ಬೆಲೆ ಏರಿಕೆ ಮಾಡಿ ಅಯ್ಯಯ್ಯೋ 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 ತೊಲಗಿಸಿ. ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಬೆಂಗಳೂರಿನಲ್ಲಾದಂತಹ ಪ್ರತಿಭಟನೆಯನ್ನ ನೀವು ಗಮನಿಸ್ತಾ ಇದ್ದೀರಿ. ಫ್ರೀಡಂ ಪಾರ್ಕ್ನಲ್ಲಿ ಸರ್ಕಾರದ ಶವಯಾತ್ರೆಯನ್ನ ಮಾಡಿ ಆಕ್ರೋಶವನ್ನ ಪ್ರತಿಭಟನಾಕಾರರು ವ್ಯಕ್ತಪಡಿಸಿದ್ದಾರೆ. ಡೀಸೆಲ್ ಹಾಗೆ ಪೆಟ್ರೋಲ್ ಬೆಲೆಯನ್ನ ರಾಜ್ಯ ಸರ್ಕಾರ ಏರಿಕೆ ಮಾಡಿ ಜನಸಾಮಾನ್ಯರ ಮೇಲೆ, ಶ್ರೀಸಾಮಾನ್ಯನ ಮೇಲೆ ಬರಿಯನ್ನ ಹಾಕಿದೆ ಅನ್ನುವಂತಹ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ರಾಜ್ಯಾದ್ಯಂತ ಪ್ರತಿಭಟನೆಗೆ ಇವತ್ತು ಬಿಜೆಪಿಯ ನಾಯಕರು, ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕರೆಯನ್ನ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ರಾಜ್ಯ ಸರ್ಕಾರದ ನಿರ್ಧಾರವನ್ನ ಖಂಡಿಸಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಸರ್ಕಾರದ ಶವಯಾತ್ರೆಯನ್ನ ಮಾಡಿ, ಅಣಕು ಶವಯಾತ್ರೆಯನ್ನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಕುಟುಕುವಂತಹ ಕೆಲಸವನ್ನ ಬಿಜೆಪಿಯ ನಾಯಕರು, ಕಾರ್ಯಕರ್ತರು ಮಾಡ್ತಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರುವಂತಹ ಈ ಪ್ರತಿಭಟನೆಯಲ್ಲಿ ಬಿಜೆಪಿಯ ಪ್ರಮುಖ ನಾಯಕರು ಭಾಗಿಯಾಗಿದ್ದಾರೆ. BY ವಿಜಯೇಂದ್ರ, ವಿಪಕ್ಷ ನಾಯಕ R ಅಶೋಕ್, ಜೊತೆಗೆ ವಿಧಾನ ಪರಿಷತ್ ಸದಸ್ಯ CT ರವಿ, ಅಶ್ವಥ್ ನಾರಾಯಣ್ ಸೇರಿದಂತೆ ಹಲವು ಪ್ರಮುಖ ನಾಯಕರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಲೋಕಸಭಾ ಚುನಾವಣೆಯ ಬೆನ್ನಲ್ಲೇ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ ಇದು. ಲೋಕಸಭಾ ಚುನಾವಣೆಯಲ್ಲಿ ನಿರೀಕ್ಷಿತ ಫಲಿತಾಂಶ ಬರಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿ ರಾಜ್ಯದ ಜನರ ಮೇಲೆ ಕಾಂಗ್ರೆಸ್ ಸೇಡನ್ನ ತೀರಿಸಿಕೊಳ್ತಾ ಇದೆ, ರಾಜ್ಯ ಸರ್ಕಾರ ಸೇಡನ್ನ ತೀರಿಸಿಕೊಳ್ತಾ ಇದೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಿಜೆಪಿಯ ನಾಯಕರು. ಬೆಳಗಾವಿಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಬೆಳಗಾವಿಯಲ್ಲಿ ದ್ವಿಚಕ್ರ ವಾಹನದ ಶವಯಾತ್ರೆಯನ್ನ ಮಾಡಲಾಗ್ತಾ ಇದೆ. ಆಕ್ರೋಶವನ್ನ ಆ ಮೂಲಕ ವ್ಯಕ್ತಪಡಿಸಲಾಗ್ತಾ ಇದೆ. ಬಿಜೆಪಿ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಸೇರಿ ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪೆಟ್ರೋಲ್ ಹಾಗೆ ಡೀಸೆಲ್ ದರ ಏರಿಕೆಗೆ ಸಂಬಂಧಪಟ್ಟ ಹಾಗೆ ಲೋಕಸಭಾ ಚುನಾವಣೆ ಮುಗಿತಾ ಇದ್ದ ಹಾಗೆ ರಾಜ್ಯ ಸರ್ಕಾರ ರಾಜ್ಯದ ಜನರ ಮೇಲೆ ಈ ರೀತಿ ಬರಿಯನ್ನ ಹಾಕುವಂತಹ ಕೆಲಸವನ್ನ ಮಾಡಿದೆ. ಒಂದ್ ಕೈನಲ್ಲಿ ಕೊಟ್ಟು ಮತ್ತೊಂದು ಕೈನಲ್ಲಿ ಕಿತ್ಕೊಂಡ್ರು ಅನ್ನುವ ರೀತಿ ರಾಜ್ಯ ಸರ್ಕಾರದ ನಡೆ ಇದೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಗಮನಿಸ್ತಾ ಇದ್ದೀರಿ ದೃಶ್ಯದಲ್ಲಿ ಬೆಳಗಾವಿ ಭಾಗದ ಬಿಜೆಪಿ ಮುಖಂಡರು, ಈರಣ್ಣ ಕಡಾಡಿ ಸೇರಿದಂತೆ ಹಲವು ಬಿಜೆಪಿಯ ಮುಖಂಡರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ, ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ರಾಜ್ಯ ಸರ್ಕಾರ ಈ ಕೂಡಲೇ ತನ್ನ ನಿರ್ಧಾರದಿಂದ ಹಿಂದಕ್ಕೆ ಸರಿಯಬೇಕು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಯ್ತು ಅಂತಂದ್ರೆ ಆಟೋಮೆಟಿಕ್ಲಿ ಅದೊಂಥರ ಚೈನ್ ಲಿಂಕ್ ಇದ್ದಂಗೆ ಬೇರೆ ಎಲ್ಲ ವಸ್ತುಗಳ ಬೆಲೆಯೂ ಕೂಡ ಏರಿಕೆಯಾಗುತ್ತೆ. ದಿನನಿತ್ಯ ಬಳಕೆ ಮಾಡುವಂತಹ ವಸ್ತುಗಳ ಬೆಲೆಯೂ ಕೂಡ ಏರಿಕೆಯಾಗ್ಬಿಡುತ್ತೆ. ಪೆಟ್ರೋಲ್ ಹಾಗೆ ಡೀಸೆಲ್ ರೇಟ್ ಹೆಚ್ಚಾಗ್ತಾ ಇದ್ದ ಹಾಗೆ ಆ ಮೂಲಕ ರಾಜ್ಯದ ಜನರ ಮೇಲೆ ಬರೆ ಹಾಕುವಂತಹ ಕೆಲಸವನ್ನ ಈ ತೆರಿಗೆ ಹೆಚ್ಚಳದಿಂದಾಗಿ ರಾಜ್ಯ ಸರ್ಕಾರ ಮಾಡಿದೆ ಅನ್ನುವಂತಹ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಕೇವಲ ಬೆಳಗಾವಿ ಮಾತ್ರ ಅಲ್ಲ, ರಾಜ್ಯದ ವಿವಿಧ ಭಾಗಗಳಲ್ಲಿ, ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ.
4 ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ರಾಜ್ಯದ 4 ಭಾಗಗಳಲ್ಲಿ ಇವತ್ತು ನಡೀತಾ ಇರುವಂತಹ ಪ್ರತಿಭಟನೆ. ಮೊದಲನೇದಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಬಿಜೆಪಿಯ ಪ್ರಮುಖ ನಾಯಕರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ದರ ಏರಿಕೆಗೆ ಸಂಬಂಧಪಟ್ಟ ಹಾಗೆ ರೇಟ್ ಎಷ್ಟಾಗಿದೆ, ಎಷ್ಟು ಏರಿಕೆ ಮಾಡಲಾಗಿದೆ ಅನ್ನುವಂಥದ್ದನ್ನ ನೋಡ್ತಾ ಇದ್ದೀರಿ ನೀವು. ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಈರಣ್ಣ ಕಡಾಡಿ ಸೇರಿದಂತೆ ಆ ಭಾಗದ ಬಿಜೆಪಿಯ ನಾಯಕರ ನೇತೃತ್ವದಲ್ಲಿ ಅಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಎತ್ತಿನ ಬಂಡಿಯನ್ನೆಲ್ಲ ಹಿಡ್ಕೊಂಡು ಜೊತೆಗೆ ದ್ವಿಚಕ್ರ ವಾಹನದ ಶವ ಸಂಸ್ಕಾರದ ರೀತಿ, ಶವಯಾತ್ರೆಯ ರೀತಿ ಅಣಕು ಪ್ರದರ್ಶನವನ್ನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬೆಳಗಾವಿಯಲ್ಲಿ ಬಿಜೆಪಿಯ ಕಾರ್ಯಕರ್ತರು. ಇನ್ನು ಮಂಡ್ಯದಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಲಾಗಿದೆ. ಮಂಡ್ಯದಲ್ಲೂ ಬಿಜೆಪಿಯ ಕಾರ್ಯಕರ್ತರು ಒಟ್ಟಾಗಿ ಸೇರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೈನಲ್ಲಿ ಚೊಂಬನ್ನ ಹಿಡ್ಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಜನರ ಕೈಗೆ ಚೊಂಬನ್ನ ಕೊಟ್ಟಿದೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಜೊತೆಗೆ ವಿವಿಧ ಪ್ಲಕಾರ್ಡ್ಗಳನ್ನ ಹಿಡ್ಕೊಂಡು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿಯ ಕಾರ್ಯಕರ್ತರು ಸಕ್ಕರೆ ನಾಡು ಮಂಡ್ಯದಲ್ಲಿ. ಮತ್ತೊಂದು ಕಡೆ ಮಂಗಳೂರಿನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮಂಗಳೂರು ಸಂಸದ ಬ್ರಿಜೇಶ್ ಚೌಟ ಜೊತೆಗೆ ಬಿಜೆಪಿ ನಾಯಕ ಅರುಣ್ ಕುಮಾರ್ ಪುತ್ತಿಲ ನೇತೃತ್ವದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಮಂಗಳೂರಿನಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಅಲ್ಲೂ ಕೂಡ ಚೊಂಬುಗಳ ಪ್ರದರ್ಶನ ಆಗ್ತಾ ಇದೆ. ಇನ್ನು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೀತಾ ಇರುವಂತಹ ಸ್ಥಳದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ನೋಡೋಣ ಬನ್ನಿ. ಇವತ್ತೇನಾದ್ರೂ ಚುನಾವಣೆ ಕರ್ನಾಟಕದಲ್ಲಿ ನಡೆದ್ರೆ ನಿಮ್ಗೆ ಒಂದು ಡಿಪಾಸಿಟ್ ಕೂಡ ಬರಲ್ಲ, ಒಂದು ಕ್ಷೇತ್ರದಲ್ಲೂ ಡಿಪಾಸಿಟ್ ಬರಲ್ಲ. ಯಾಕಂದ್ರೆ 143 ಕ್ಷೇತ್ರದಲ್ಲಿ ಬಿಜೆಪಿ ಲೀಡ್ ಬಂದಿದೆ. 143 224ರಲ್ಲಿ. ಇವತ್ತು ಕಾರ್ಪೊರೇಷನ್ ಚುನಾವಣೆ ನಡೆದ್ರು ಇವ್ರು ಯಾರಿಗೂ ಡಿಪಾಸಿಟ್ ಬರಲ್ಲ ಕಾಂಗ್ರೆಸ್ ಅವ್ರಿಗೆ. ಬೆಂಗಳೂರಲ್ಲಿರೋ 5 ಕ್ಷೇತ್ರಗಳು ಗೆದ್ದಿದ್ದೀರಿ, ಮೊದಲು 4 ಗೆದ್ದಿದ್ರಿ. ಈ ಬಾರಿ ಬೆಂಗಳೂರಲ್ಲಿ 5 ಗೆದ್ಬಿಟ್ಟಿದ್ದೀರಿ ನಾವು. ಇವ್ರ ಯೋಗ್ಯತೆ ಏನು ಅಂತ ಗೊತ್ತಾ? ಯಾವ್ದನ್ನು 2000 ಗೆದ್ದಿಲ್ಲ, ಎಲ್ಲ ಲಕ್ಷದ ಮೇಲೆ ಗೆದ್ದಿರೋದೆಲ್ಲ, ಎಲ್ಲ ಲಕ್ಷದ ಮೇಲೆ ಗೆದ್ದಿರೋಂಥದ್ದು. ಈ ಬೆಲೆ ಏರಿಕೆ ಸಾಮಾನ್ಯ ಜನರ ಬಾಳನ್ನ ಹಾಳು ಮಾಡಿದೆ. ಇವತ್ತು ಸ್ಲಮ್ ಅಲ್ಲಿ ವಾಸ ಮಾಡೋ ಜನ, ಕೂಲಿ ಮಾಡೋ ಜನ, ಮಧ್ಯಮ ವರ್ಗದ ಜನ ಬೀದಿಗೆ ಬರುವಂತ ಸ್ಥಿತಿಗೆ ಬಂದಿದೆ. ಇವತ್ತು ಬೀದಿಗೆ ಬರ್ತಾ ಇದೆ. ಈ ಸಿದ್ದರಾಮಯ್ಯನವರು ಮಜಾವಾದಿ ಸಿದ್ದರಾಮಯ್ಯ. ಅವ್ರ ಮುಖ್ಯಮಂತ್ರಿ ವಿಕೇಶ್ ಮುಖ್ಯಮಂತ್ರಿ, ಅವರು ವಿಕೇಶ್ ಮುಖ್ಯಮಂತ್ರಿ ಏನು ಪವರೇ ಇಲ್ಲ. ಮೊನ್ನೆ ಹೇಳಿದ್ರು ಕುಡಿಯೋ ನೀರು ಕೊಡಕ್ಕೆ ಹೋಗ್ತಾ ಇಲ್ಲ. ನಾನು ತುಮಕೂರ್ಗೆ ಹೋಗಿದ್ದೆ, 6 ಜನ ಸತ್ತಿದ್ದಾರೆ. ಇದನ್ನ ಕೇಳಿಸ್ಕೋಬೇಕು ಮಾಧ್ಯಮದವರು. 6 ಜನ ಸತ್ತಿದ್ದಾರೆ, ಎಲ್ಲಾ ಪತ್ರಿಕೆಯಲ್ಲಿ ಬಂದಿದೆ. ನಾನು ಹೋಗಿ ಡಿ.ಸಿ ಕೇಳಿದೆ, ಎಷ್ಟು ಜನ ಸತ್ತಿದ್ದಾರೆ ಅಂದ್ರೆ 2 ಸತ್ತಿದ್ದಾರೆ ಅಂದ್ರೆ. 2 ವರ್ಣದಲ್ಲಿ ಸತ್ತಿದ್ದಾರೆ. ಸಿದ್ದರಾಮಯ್ಯನವರ ಏರಿಯಾದಲ್ಲಿ ಒಬ್ರು ಸತ್ತಿದ್ದಾರೆ. ನಾನು ಕೇಳಿದ್ರೆ ಅವ್ರಿಗೆ ಹೇಳಿದ್ರು 6 ಜನ ಸತ್ತಿದಾರಲ್ಲ ಅವರೆಲ್ಲ ಕಿಡ್ನಿ ಪ್ರಾಬ್ಲಮ್ ಅಂತೆ, ಲಿವರ್ ಪ್ರಾಬ್ಲಮ್ ಅಂತೆ, ಉಸಿರಾಟ ಸಮಸ್ಯೆಯಿಂದ ಸತ್ತಿದ್ದಾರೆ. ದುಡ್ಡು ಕೊಡಕ್ಕೂ ಯೋಗ್ಯತೆ ಇಲ್ಲ. ಪರಿಹಾರ ಕೊಡ್ಬೇಕಲ್ಲ, 5,000 ಪರಿಹಾರ ಕೊಡ್ಬೇಕಲ್ಲ. 5,000 ಕೊಡಕ್ಕೂ ಇವತ್ತು ಖಜಾನೆಯಲ್ಲಿ 1 ಪೈಸಾ ದುಡ್ಡಿಲ್ಲ. 5 ಲಕ್ಷ ದುಡ್ಡು ಕೊಡಕ್ಕೂ ಖಜಾನೆಯಲ್ಲಿ ದುಡ್ಡಿಲ್ಲ. ಪೆಟ್ರೋಲ್ ಬೆಲೆ ಏರಿಕೆಗೆ ಏನ್ ಹೇಳಿದ್ರು ಸಿದ್ದರಾಮಯ್ಯ? ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ರೆಕಮೆಂಡ್ ಮಾಡಿದಾರಂತೆ ಬೆಲೆ ಏರಿಕೆ ಮಾಡಿ ಅಂತ. ಯಾಕೆ ಅಂದ್ರೆ ಬರೋ ತಿಂಗಳಿಗೆ ಸಂಬಳ ಕೊಡಕ್ಕೆ ದುಡ್ಡಿಲ್ಲ ಅವ್ರ ಹತ್ರ. ಆಸ್ಪತ್ರೆಗೆ ಮೆಡಿಸಿನ್ ತಗೊಳಕ್ಕೆ ದುಡ್ಡಿಲ್ಲ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ. ಶಾಲೆಗಳಿಗೆ ಪುಸ್ತಕ ಇಲ್ಲ. 1 ತಿಂಗಳಾಯ್ತು ಶಾಲೆ ಶುರುವಾಗಿ, ಗೌರ್ಮೆಂಟ್ ಶಾಲೆ. ಪುಸ್ತಕ ಬಂದಿಲ್ಲ, ಬಟ್ಟೆ ಬಂದಿಲ್ಲ, ಶೂ ಕೊಟ್ಟಿಲ್ಲ. ಟೀಚರ್ಗಳಿಗೆ ದುಡ್ಡೇ ಇಲ್ಲ ಬಿಡಿ. 1 ವರ್ಷ ಆಗೋಯ್ತು. ಏನ್ರಿ 2,000 ರೂಪಾಯಿ ಕೊಟ್ಬಿಟ್ಟು, 2,000 ರೂಪಾಯಿ, 2,000 ರೂಪಾಯಿ ಕೊಟ್ಬಿಟ್ಟು ಲೂಟಿ ಮಾಡ್ತಾ ಇದ್ದೀರಲ್ರಿ, ದರೋಡೆ ಮಾಡ್ತಾ ಇದ್ದೀರಾ. ಈ ಕಳ್ಳ ಕಾಂಗ್ರೆಸ್ ಅವರು ದರೋಡೆಕೋರು. ಅಲಿಬಾಬಾ ಇವತ್ತ್ಯಾರು ವಿಧಾನಸೌಧದಲ್ಲಿ ಇದ್ದಾರೆ ಮಂತ್ರಿಗಳು? ಅಲಿಬಾಬಾ 40 ಜನ ಕಳ್ಳರಂಗಿದ್ದಾರೋ ಹಂಗೆ ಲೂಟಿ ಮಾಡ್ತಾ ಇದ್ದಾರೆ. 136 ಜನ MLAಗಳು. ಅವರ ಹತ್ರ ಈಗ ಹಣನೂ ಇಲ್ಲ, ಕೆಲಸ ಮಾಡಕ್ಕೆ ದುಡ್ಡು ಇಲ್ಲ, ಮನಸ್ಸು ಇಲ್ಲ. ಆ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದರ ವಿರುದ್ಧವಾದಂತಹ ಹೋರಾಟವನ್ನ ನಾವು ಇವತ್ತು ಸಾಂಕೇತಿಕ ಅನ್ಬೇಡಿ, ಅಧ್ಯಕ್ಷರು ಅನೌನ್ಸ್ ಮಾಡ್ತಾರೆ. ಇದು ಇಲ್ಲಿಗೆ ಬಿಡಲ್ಲ ನಾವು.
ಕೊನೆ ಎಂಡ್ವರೆಗೂ ನಾವು ತೆಗೆದುಕೊಂಡು ಹೋಗ್ತೀವಿ. ನಾವು ಈ ಕಾಂಗ್ರೆಸ್ಸಿನ ಬಂಡವಾಳ ಬಯಲಾಗಬೇಕು. ಬೆಲೆ ಏರಿಕೆಯನ್ನ ಮಾಡಿ ಇಡೀ ರಾಜ್ಯದ ಜನರಿಗೆ ಮೋಸ ಮಾಡಿದ್ದೀರ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದು ಬಿಡ್ತು. ಇವ್ರ ಯೋಗ್ಯತೆಗೆ ಡಬಲ್ ಡಿಜಿಟ್ ದಾಟ್ಲಿಲ್ಲ. ಇವ್ರ ಯೋಗ್ಯತೆಗೆ ಡಬಲ್ ಡಿಜಿಟ್ 136 ಜನ MLA ಡಬಲ್ ಡಿಜಿಟ್ ದಾಟಿಲ್ಲ. ನಾವಿರೋದು 66. ನಾವು ಡಬಲ್ ಡಿಜಿಟ್ ದಾಟಿದ್ದೀರಿ. 19 ಶಾಸಕರ ಇದ್ದೀರಿ ನಾವು, 19 ಸಂಸದರು ಇದ್ದೀರಿ ನಾವು. ಈ ಪರಿಸ್ಥಿತಿಯನ್ನ ಇವತ್ತು ಕಾಂಗ್ರೆಸ್ ಒಂದ್ ರೀತಿ ಮತಿ ಪ್ರಮಾಣ ಹುಟ್ಟಿದ್ದಾರೆ. ಹುಚ್ಚಿರ್ತಾರ ಇವತ್ತು. ಯಾಕೆಂದ್ರೆ ಈ ಬೆಲೆ ಏರಿಕೆ ಇದೆಯಲ್ಲ, ಸಿದ್ದರಾಮಯ್ಯನವರ ಹುಚ್ಚಾಟ ಇದು. ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಈ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯನ್ನ ದಿವಾಳಿ ತಂದ್ಬಿಟ್ಟಿದ್ದಾರೆ. ನಮ್ಮ ಪಕ್ಕದ ರಾಜ್ಯ ಕೇರಳ ದಿವಾಳಿ ಆಗ್ಬಿಟ್ಟಿದೆ. ಬ್ಯಾಂಕ್ ಕರಪ್ಟ್. ಕರ್ನಾಟಕನೂ ಕೂಡ ಬ್ಯಾಂಕ್ ಕರಪ್ಟ್. ನೋಡಿ ಹೇಳ್ತಾ ಇದ್ದೀನಿ, ಈಗ 4,000 ರೂಪಾಯಿಗೆ ಒಂದು ಎಸ್ಟಿಮೇಟ್ ರೆಡಿ ಮಾಡಿದ್ದಾರೆ. ಗೊತ್ತಿರ್ಲಿ ಅಶ್ವಥ್ ನಾರಾಯಣ ಅವರೇ, ಲೋನ್ ತಗೊಳಕ್ಕೆ. ಅದಕ್ಕೆ ಬ್ಯಾಂಕ್ ಅವ್ರು ಕೇಳಿದ್ದಾರೆ, ಏನ್ ಅಡಮಾನ ಇಡ್ತೀರಾ ಅಂತ. ಕಾರ್ಪೊರೇಷನ್ ಆಫೀಸ್ ಅಡಮಾನ ಇಡ್ತೀರಿ ಅಂತ ಹೇಳಿದ್ದಾರೆ. ಕಾರ್ಪೊರೇಷನ್ ಆಫೀಸು, ವಾರ್ಡ್ ಆಫೀಸು ವಾರ್ಡ್ ಆಫೀಸು ಅಡಮಾನ, ಕಾರ್ಪೊರೇಷನ್ ಆಫೀಸು ಅಡಮಾನ. ಮಾರಿದ್ರೆ ಇನ್ನೇನು ಇನ್ನೊಂದು ವರ್ಷ ನೋಡಿ. ನೀವು ಕಿತ್ತಾಕಿಲ್ಲ ಅಂದ್ರೆ ದಂಗೆ ಎದ್ದು ಕಿತ್ತಾಕ್ಬೇಕು ಈ ಸರ್ಕಾರವನ್ನ. ಇಲ್ಲ ಅಂದ್ರೆ ಮುಂದಿನ ವರ್ಷ ಸಿದ್ದರಾಮಯ್ಯ ಬಡ್ಜೆಟ್ ಮಂಡನೆ ಮಾಡುವಾಗ ವಿಧಾನಸೌಧವನ್ನ ಅಡವಿಟ್ಟಿದ್ದೀರಿ ಅಂತೇಳಿ ಬಡ್ಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಇದು ಗ್ಯಾರಂಟಿ. BWSSB 1,000 ಕೋಟಿ ಲೋನ್ಗೆ ಬರ್ದವ್ರೆ. ಅವರು ಎಲ್ಲ BWSSB ಎಲ್ಲ ಆಫೀಸನ್ನ ಅಡವಿಟ್ಟಕ್ಕೆ ಮಾಡಿದ್ದಾರೆ. ಅವರನ್ನು ಕೂಡ BDA ಕಾಂಪ್ಲೆಕ್ಸ್ಗಳು ನಿಮ್ಮ ಏರಿಯಾದಲ್ಲಿ ಎಲ್ಲೆಲ್ಲವೆ. BDA ಕಾಂಪ್ಲೆಕ್ಸ್ಗಳು ಎಲ್ಲೆಲ್ಲ ಐತೆ, ಅಂಗಡಿಗಳು ಎಲ್ಲೆಲ್ಲ ಐತೆ, 7 ಇದೆ. ಅಲ್ಲಿ ಅಂಗಡಿಯಲ್ಲಿರೋ ಯಾರು ಬಡವರು ಇದ್ದಾರೆ, ಕನ್ನಡಿಗರಿದ್ದಾರೆ, ಅವ್ರಿಗೂ ಎತ್ತಂಗಡಿ ಈಗ ಅವಾಗ ನೋಟಿಸ್ ಕೊಟ್ಟಿದ್ದಾರೆ. ಅದನ್ನು ಮಾರಾಟಕ್ಕೆ ಇಟ್ಬಿಟ್ಟಿದ್ದಾರೆ. ಅದು 3,000 ಕೋಟಿ. ಎಲ್ಲ ಕರ್ನಾಟಕವನ್ನ ಅಡಮಾನದ ಒಂದು ವಸ್ತುವಾಗಿ ಮಾಡಿರುವಂತ ಈ ಪಾಪಿ ಕಾಂಗ್ರೆಸ್, ಈ ದುರುಳ ಕಾಂಗ್ರೆಸ್ಗೆ ಒಂದು ಗತಿಯನ್ನ ಈ ರಾಜ್ಯದ ಜನ ಕಾಣಿಸ್ಬೇಕು. ಆ ರೀತಿಯ ಹೋರಾಟವನ್ನ ನಾವೆಲ್ಲರೂ ಕೂಡ ಮಾಡೋಣ. ಈ ಬೆಲೆ ಏರಿಕೆ ಏನಿದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಇದು ಸಿದ್ದರಾಮಣ್ಣವರ ನುಂಗಣ್ಣರ ಪಾರ್ಟಿ. ಇದು ಈ ನುಂಗಣ್ಣವರ ಪಾರ್ಟಿಗೆ ಸರಿಯಾದಂತ ಬುದ್ಧಿಯನ್ನ ನಾವೆಲ್ಲರೂ ಕಲಿಸ್ಬೇಕು ಅನ್ನೋ ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಈಗ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.